ನಮ್ಮ ಮಕ್ಕಳು ಕೂಡ ನಂಬುವಂಥದ್ದು ತುಂಬಾ ಕಡಿಮೆ. ಏನೇ ಹೇಳಿದ್ರು ಯಾಕೆ ಹೇಗೆ ಅಂತ ಪ್ರಶ್ನೆ ಕೇಳದೆ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಅದು ಇಲ್ಲಿ ನಡೆದಿರ್ತಕ್ಕಂತ ಈಗ ಏನು ಜಡ್ಜ್ ಮಾಡ್ತಾ ಇದ್ರು ಅವ್ರಿಗೂ ಅನುಭವಕ್ಕೆ ಬಂದಿರ್ಬೋದು. ಸೊ ಆ ತರ ಒಂದು ವೈಜ್ಞಾನಿಕ ಚಿಂತನೆಯನ್ನ ನಮ್ಮ ಮಕ್ಕಳಿಗೆ ಬೆಳೆಸೋ ಅಂತದ್ರಲ್ಲಿ ಈ ಎರಡೂ ಸಂಸ್ಥೆಗಳು ನಮಗೆ ತುಂಬಾನೇ ಸಹಕಾರವನ್ನ ಕೊಟ್ಟಿದೆ. ಶಾಲಾ ಮಟ್ಟದಲ್ಲೂ ಸುಮಾರು ಮಕ್ಕಳಿಗೆ ಅವಕಾಶವನ್ನ ಕೊಟ್ಟಿತ್ತು. ಹಾಗೆ ಅಲ್ಲಿಂದ ಅವರು ಬೆಳೆಯೋದಕ್ಕೆ ಇದೊಂದು ಸಂಸ್ಥೆ ತುಂಬಾನೇ ಸಹಕಾರ ಮಾಡಿದೆ. ಈಗ ಈ ಮಕ್ಕಳಿಗೆ ಇಲ್ಲಿ ಒಂದು ಏನ್ ಅವಕಾಶ ಸಿಕ್ತು ಅಂತಂದ್ರೆ ಅವ್ರು ಮಾಡಿರೋಂಥದ್ದು ತಪ್ಪೋ ಸರಿನೋ ಗೊತ್ತಿಲ್ಲ, ಆದ್ರೆ ಒಂದ್ ಪ್ರಯತ್ನ ಅಂತೂ ಮಾಡಿದ್ದಾರೆ. ಈಗ ಅದು ಮುಂದಿನ ಹಾದಿಗಳಲ್ಲಿ ನಾವೇನು ಯಾವುದೇ ಒಂದು ಸಸ್ಯನ ನಾವು ನೋಡ್ಬೇಕು ಅಂತಂದ್ರೆ ಬೀಜ ಬಿತ್ತದಾಗೆ ನಾವು ಮೊಳಕೆ ನೋಡೋದಕ್ ಆಗಲ್ಲ, ಅದಕ್ಕೊಂದಷ್ಟು ಸಮಯಾವಕಾಶ ಬೇಕು. ಹಾಗೆ ಈ ಒಂದು ಸಂಸ್ಥೆ ಏನ್ ಇವತ್ತು ಅವರ ಮೆದುಳಲ್ಲಿ ಒಂದು ಪ್ರಶ್ನೆಯನ್ನ ಹುಟ್ಟುಹಾಕಿದೆ, ವೈಜ್ಞಾನಿಕ ಚಿಂತನೆ ಅಂತಕ್ಕಂಥದ್ದು, ಅದು ಖಂಡಿತ ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ ಅನ್ನೋದ್ರಲ್ಲಿ ಆಶ್ಚರ್ಯ ಇಲ್ಲ. ಹಾಗಾಗಿ ಎರಡೂ ಸಂಸ್ಥೆಗಳಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಶಿಕ್ಷಕರು ಅದಕ್ಕೆ ಸಹಕಾರವನ್ನ ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಇತರ ಶಿಕ್ಷಕರು ಸಹಕಾರವನ್ನ ಕೊಟ್ಟಿದ್ದಾರೆ. ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಸಂಸ್ಥೆಯ ಸದಸ್ಯರಿಗೂ ನನ್ನ ನಮನಗಳನ್ನ ತಿಳಿಸ್ತಾ ಅವಕಾಶ ನೀಡಿದಂತಹ ಎಲ್ಲರಿಗೂ ಧನ್ಯವಾದಗಳು.